ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಕಡೆ ನರೇಂದ್ರ ಮೋದಿ ಅವರ ವಿಚಾರವನ್ನು ನಾವು ಏನು ಪ್ರಸ್ತಾಪ ಮಾಡ್ತಿದ್ವಿ. ಇದರ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಇರಾನ್ ನಡುವಣ ಯುದ್ಧ ಸಂಘರ್ಷ ಯಾವ ರೀತಿಯ ಒಂದು ವಾತಾವರಣ ಕಾರಣವಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ವಿ. ಇದೆಲ್ಲದರ ನಡುವೆ ಉಮ್ರಾ ಯಾತ್ರೆಗೆ ತೆರಳಿದ್ದ ಉತ್ತರ ಕರ್ನಾಟಕದ 23 ಯಾತ್ರಿಕರು ಲಾಕ್ ಆಗಿದ್ದಾರೆ ಸೌದಿ ಅರೇಬಿಯಾದಲ್ಲೇ. ಸೌದಿ ಅರೇಬಿಯಾದಲ್ಲೇ ಲಾಕ್ ಆಗಿದ್ದಾರೆ ಯಾತ್ರಿಕರು. ಉಮ್ರಾ ಯಾತ್ರೆಗೆ ಅಂತ ಸೌದಿ ಅರೇಬಿಯಾಗೆ ತೆರಳಿದ್ದಂಥ ಯಾತ್ರಿಕರು, ಉತ್ತರ ಕರ್ನಾಟಕದ 23 ಮಂದಿ ಯಾತ್ರಿಕರು ಲಾಕ್ ಆಗಿದ್ದಾರೆ. ಯುದ್ಧ ಆರಂಭ ಹಿನ್ನೆಲೆಯಲ್ಲಿ ಇದೀಗ ವಾಪಸ್ ಬರಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ. ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ, ಬಳ್ಳಾರಿಯಿಂದ ತೆರಳಿದ್ದಂಥ ಯಾತ್ರಿಕರಿವರು ಕಳೆದ ಫೆಬ್ರವರಿ 8ರಂದು ಭಾರತದಿಂದ ಉಮ್ರಾ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಯುದ್ಧ ಆರಂಭವಾದ ಹಿನ್ನೆಲೆಯಲ್ಲಿ ಮದೀನಾದಲ್ಲೇ ಲಾಕ್ ಆಗಿದ್ದಾರೆ. ಕರ್ನಾಟಕದಿಂದ ತೆರಳಿದ್ದಂಥ 23 ಯಾತ್ರಿಕರು ಸೌದಿ ಅರೇಬಿಯಾದಲ್ಲೇ ಯಾತ್ರಿಕರು ಇರುವಂಥದ್ದು. ಕಳೆದ ಫೆಬ್ರವರಿ 8ರಂದು ತೆರಳಿದ್ದಂಥವರು ಇವರೆಲ್ಲರೂ. ಆದರೆ ನಾವು ಗಮನಿಸ್ತಾ ಹೋಗಬಹುದು, ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ನಡುವಣ ಸಂಘರ್ಷದಲ್ಲಿ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿ ನಡೆಸಲಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಇದರ ನಡುವೆ ಈಗ ಸೌದಿ ಅರೇಬಿಯಾದಲ್ಲೂ ಕೂಡ ಅಂಥದ್ದೇ ಒಂದು ಸಣ್ಣ ವಾತಾವರಣ ಕಂಡು ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥದ್ದು ಗಮನಿಸ್ತಾ ಹೋಗಬಹುದು. ಅಂಥ ಒಂದು ದ್ವೇಷಮಯ ವಾತಾವರಣ ನಿರ್ಮಾಣ ಆಗಿರುವ ಸಂದರ್ಭದಲ್ಲೇ ಕರ್ನಾಟಕದಿಂದ ಸೌದಿ ಅರೇಬಿಯಾಗೆ ಹೋಗಿದ್ದಂಥ ಸುಮಾರು 23 ಮಂದಿ ಯಾತ್ರಿಕರು ಈಗ ಲಾಕ್ ಆಗಿದ್ದಾರೆ. ಅಲ್ಲಿಂದ ಬರಲಿಕ್ಕೆ ಸರಿಯಾದಂಥ ವ್ಯವಸ್ಥೆಗಳಿಲ್ಲ. ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ ಈ ಭಾಗದ 23 ಮಂದಿ ಯಾತ್ರಿಕರು ಹೋಗಿದ್ದರು. ಆದರೆ ಯಾವಾಗ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಣ ಸಂಘರ್ಷ ಜೋರಾಯಿತು, ಅಲ್ಲಿಂದ ವಾಪಸ್ ಹಿಂದಿರುಗೋದಕ್ಕೆ ವಿಮಾನಗಳ ವ್ಯವಸ್ಥೆ ಬೇಕು. ಆದರೆ ಸರಿಯಾದಂಥ ವಿಮಾನಗಳ ಒಂದು ಸಂಚಾರ ಕೂಡ ಸ್ತಬ್ಧವಾಗಿರೋದ್ರಿಂದ ಸರಿಯಾದ ಸಂಚಾರ ವ್ಯವಸ್ಥೆ ಇಲ್ಲದೆ ಇರುವುದು ಕೂಡ ಇದೊಂದು ರೀತಿಯಲ್ಲಿ ಸಂಕಷ್ಟಕ್ಕೆ ದೂಡುವಂತೆ ಮಾಡಿರುವಂಥದ್ದು. ಈ ವಿಚಾರವಾಗಿ ಈಗ ಲಾಕ್ ಆಗಿರುವಂಥ ಯಾತ್ರಿಕರು ನಮ್ಮನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆಗಳಾಗಬೇಕು ಭಾರತ ಸರ್ಕಾರದಿಂದ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದು ಕಳೆದ ಫೆಬ್ರವರಿ 8ನೇ ತಾರೀಕು ಭಾರತದಿಂದ ಉಮ್ರಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದಂತಹ ಸೌದಿ ಅರೇಬಿಯಾಗೆ ಹೋಗಿರುವಂಥ ಯಾತ್ರಿಕರ ಕಥೆ ಇದು. ಆದರೆ ಯಾತ್ರಿಕರು ಈ ಸಂದರ್ಭದಲ್ಲಿ ಸರಿಯಾದಂಥ ಸಂಪರ್ಕಕ್ಕೆ, ಅಂದರೆ ಈಗ ಭಾರತ ರಾಯಭಾರ ಕಚೇರಿಯನ್ನು ತಲುಪಬೇಕು ಸೌದಿ ಅರೇಬಿಯಾದಲ್ಲಿ, ಅಲ್ಲಿಂದ ಮತ್ತೆ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ಸಾಗಬೇಕು ಅಂತಂದಾಗ ಭಾರತ ಸರ್ಕಾರ ಕೂಡ ಸ್ಪಂದಿಸಬೇಕು. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇರಬಹುದು ಅಥವಾ ಭಾರತ ಸರ್ಕಾರ ಇರಬಹುದು, ಅಲ್ಲಿನ ಸೌದಿ ಅರೇಬಿಯಾದ ರಾಜತಾಂತ್ರಿಕವಾಗಿ ಒಂದಷ್ಟು ಮಾತುಕತೆಗಳು ಸೌದಿ ಅರೇಬಿಯಾದಲ್ಲೂ ಕೂಡ ಆಗಬೇಕಾಗತ್ತೆ. ಆ ನಂತರದಲ್ಲೇ ಯಾತ್ರಿಕರನ್ನು ಸುರಕ್ಷಿತವಾಗಿ ಕರೆತರುವಂಥ ಪ್ರಕ್ರಿಯೆಗಳಾಗಬೇಕು. ಕಳೆದ 7 ದಿನದಿಂದ ಲಾಕ್ ಆಗಿರುವಂಥ ಯಾತ್ರಿಕರ ಪರಿಸ್ಥಿತಿ ಇದು. ಮತ್ತು ಒಂದು ಕಡೆ ಪೋಷಕರಿಗೂ ಆತಂಕ ಶುರುವಾಗುತ್ತೆ. ಹುಬ್ಬಳ್ಳಿ, ಧಾರವಾಡ ಈ ಭಾಗದಿಂದ ಹೋದಂಥವ್ರು ಕರ್ನಾಟಕದ 23 ಮಂದಿ ಯಾತ್ರಿಕರು ಹೇಗಿದ್ದಾರೋ ಏನೋ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆಯೋ, ಅವ್ರನ್ನ ಸುರಕ್ಷಿತವಾಗಿ ಕರೆತರೋದು ಹೇಗೆ, ಇದು ಸಹಜವಾಗಿ ಕಾಡುವಂಥ ಒಂದು ಆತಂಕದ ವಿಚಾರ. ಹಾಗಾಗಿ ಉಮ್ರಾ ಯಾತ್ರೆಗೆ ತೆರಳಿದ್ದಂಥವ್ರನ್ನ ವಾಪಸ್ ಸುರಕ್ಷಿತವಾಗಿ ಕರ್ಕೊಂಡು ಬರುವಂಥ ಪ್ರಯತ್ನಗಳು ಆಗಬೇಕು ವಿದೇಶಾಂಗ ಇಲಾಖೆಯಿಂದ ಅನ್ನುವಂಥ ಮಾತು ಕೇಳಿಬರ್ತಾ ಇದ್ದು, ಈ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅಂತ ಅವರ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಣ ಯುದ್ಧದ ಸಂಘರ್ಷ ತಾರಕಕ್ಕೇರಿರುವಂಥ ಸಂದರ್ಭದಲ್ಲೇ 23 ಮಂದಿ ಯಾತ್ರಿಕರನ್ನು ಸುರಕ್ಷಿತವಾಗಿ ಕರೆತರುವಂಥ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡಬೇಕು ಸರ್ಕಾರ ಅನ್ನೋದು ಒಂದು ಕಡೆ ಯಾತ್ರಿಕರ ಕುಟುಂಬಸ್ಥರ ಒಕ್ಕೊರಲ ಆಗ್ರಹವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.